ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ ಅರ್ಧ ಗಂಟೆಲೇನೆ ಮೃದುವಾಗಿರೋ ಇಡ್ಲಿ, ಉದ್ದಿನೊಡೆ, ಗರ್ಗರಿಯಾಗಿರೋ ಅಂಥ ಉದ್ದಿನೊಡೆ ಮತ್ತು ಚಟ್ನಿನ ಯಾವ ರೀತಿ ಮಾಡೋದು, ಯಾವ ವಿಧಾನದಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಉದ್ದಿನೊಡೆಗೋಸ್ಕರ ಉದ್ದಿನ ಬೇಳೆನ ನೆನೆ ಹಾಕೊಳ್ತಾ ಇದ್ದೀನಿ. ಉದ್ದಿನ ಕಾಳಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಉದ್ದಿನ ಕಾಳಲ್ಲಿ ವಡೆ ಮಾಡಿಕೊಂಡ್ರೆ, ಉದ್ದಿನ ವಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 1/4 kg ಅಷ್ಟು ಉದ್ದಿನ ಬೇಳೆನ ಉಪಯೋಗ ಮಾಡ್ತಾ ಇದ್ದೀನಿ. ಸುಮಾರು ಒಂದು 10 ಉದ್ದಿನೊಡೆಗಳನ್ನ ಮಾಡ್ಕೋಬೋದು. ಉದ್ದಿನ ಬೇಳೆನ ಚೆನ್ನಾಗಿ ತೊಳಿಬೇಕು. ಕಡಿಮೆ ಅಂದರೆ ಸುಮಾರು ಒಂದು 3ರಿಂದ 4 ಸಲ ಉದ್ದಿನ ಬೇಳೆನ ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದು ಆಗಿದೆ. ಇದಕ್ಕೆ ನೀರನ್ನ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೆನೆ ಹಾಕಬೇಕು. ಸುಮಾರು ಒಂದು 20ರಿಂದ 30 ನಿಮಿಷ. ಅಥವಾ ಇನ್ನೂ ಬೇಗ ನೆನೆಬೇಕನ್ನಂಗಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆ ಹಾಕೊಳ್ಳಿ, ಬೇಗ ನೆಂದೋಗುತ್ತೆ. ಉದ್ದಿನ ಬೇಳೆ ನೆನೆಯಷ್ಟರಲ್ಲಿ ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, 1ರಿಂದ 2 ಚಮಚದಷ್ಟು. ಇದು ಚಿರೋಟಿ ರವೆ, 1/4 kg ಅಷ್ಟು ಅಥವಾ 1 ಗ್ಲಾಸ್ ಅಷ್ಟು. ಚಿರೋಟಿ ರವೆ ಮನೇಲಿಲ್ಲ ಅಂದ್ರೆ ಉಪ್ಪಿಟ್ಟು ರವೆ ಇದ್ರೆ ಅದನ್ನ ಕೂಡ ಉಪಯೋಗ ಮಾಡಬಹುದು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸುಮಾರು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ರವೆನ ಹುರಿದಿದ್ದಾಗಿದೆ ನೋಡಿ. ಹುರ್ಕೊಂಡ್ಮೇಲೆ ಈ ರೀತಿಯಾಗಿ ಉದುರುದ್ರಾಗಿದೆ, ಬಿಡಿ ಬಿಡಿಯಾಗಿದೆ. ತುಂಬಾನೇ ಜಾಸ್ತಿ ಬಿಸಿ ಇದ್ರೆ ಒಂದು 5 ನಿಮಿಷ ಬಿಡಿ, ಸ್ವಲ್ಪ ಆದ್ರೂ ತಣ್ಣಗಾಗ್ಲಿ. 5 ನಿಮಿಷ ಆದ ಸುಮಾರು ಒಂದು 3/4 ಗ್ಲಾಸ್ ಅಷ್ಟು ಹುಳಿ ಮೊಸರು, 1 ಗ್ಲಾಸ್ ಅಷ್ಟು ರವೆನ ಉಪಯೋಗ ಮಾಡಿದ್ದೆ. ಸ್ವಲ್ಪ ನೀರು, ಸುಮಾರು ಒಂದು 1/4 ಗ್ಲಾಸ್ ಅಷ್ಟು. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನ ನೆನೆಯಕ್ಕೆ ಬಿಡಬೇಕು. ಸುಮಾರು ಒಂದು 5ರಿಂದ 10 ನಿಮಿಷ. ಸಣ್ಣ ರವೆನ ಉಪಯೋಗ ಮಾಡಿರೋದ್ರಿಂದ ರವೆ ಬೇಗ ಕರೆಕ್ಟಾಗಿ ಸೆಟ್ ಆಗೋಗುತ್ತೆ. ಸುಮಾರು ಒಂದು 7ರಿಂದ 8 ನಿಮಿಷ ಆದಮೇಲೆ, ಜಾಸ್ತಿ ಏನು ಗಟ್ಟಿ ಬಂದಿಲ್ಲ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ. ಚೆನ್ನಾಗಿ 1-2 ನಿಮಿಷ ಕಲಿಸ್ಕೊಂಡ್ಬಿಡ್ಬೇಕು, ಸ್ವಲ್ಪ ಹಗುರ ಆಗೋ ಥರ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಈನೋ ಪೌಡರ್, ಎಲ್ಲ ಅಂಗಡಿಗಳಲ್ಲೂ ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ. ಇದು ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅಡುಗೆ ಸೋಡಾ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಒಂದು 6 ರೂಪಾಯಿ ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಉಪಯೋಗ ಮಾಡಿದ್ದೀನಿ. ಈನೋ ಪೌಡರ್ ಅಥವಾ ಅಡುಗೆ ಸೋಡಾ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಈ ರೆಸಿಪಿನ ಟ್ರೈ ಮಾಡೋಕೆ ಹೋಗಬೇಡಿ, ಇಡ್ಲಿ ಚೆನ್ನಾಗಿ ಬರಲ್ಲ. ಕಲಿಸ್ಕೋಬೇಕು. 2 ಪದಾರ್ಥಗಳನ್ನ ಹಾಕೊಂಡ್ಮೇಲೆ ತೋರಿಸ್ತಾ ಇರೋದು ಫೈನಲ್ ಕನ್ಸಿಸ್ಟೆನ್ಸಿ. ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ, ರುಬ್ಕೋಬೇಕು. ನೆನೆ ಹಾಕಿರ್ತೀವಲ್ಲ ನೀರು, ಅದನ್ನು ಸಂಪೂರ್ಣವಾಗಿ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಲಿಕ್ಕೆ ಏನಾದರೂ ಕಷ್ಟ ಆದರೆ 1ರಿಂದ 2 ಚಮಚದಷ್ಟು ನೀರನ್ನ ಸೇರಿಸ್ಕೋಬೋದು. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. 1ರಿಂದ 2 ಚಮಚದಷ್ಟು ಅಕ್ಕಿ ಹಿಟ್ಟು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಉದ್ದಿನ ವಡೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಎಣ್ಣೆ ಕೂಡ ಜಾಸ್ತಿ ಇರಲ್ಲ. ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಹಗುರ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲಿಸ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು, ಅದಕ್ಕೋಸ್ಕರ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡಿದ್ದಾಗಿದೆ ನೋಡಿ. ಈ ರೀತಿಯಾಗಿ ಹಗುರ ಆಗಬೇಕು. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಹಿಟ್ಟು ತೇಲಬೇಕು. ಇದೇ ರೀತಿಯಾಗಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಕರಿಬೇವಿನ ಎಲೆ ಸುಮಾರು ಒಂದು 7ರಿಂದ 8 ಎಲೆಯಷ್ಟು ಮುರಿದು ಸೇರಿಸ್ಕೊಂಡ್ರೆ ಒಳ್ಳೆಯದು, ಫ್ಲೇವರ್ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಕೊಟ್ಟಿಟ್ಕೊಂಡಿರೋ ಕಾಳು ಮೆಣಸು, ಕಾಯಿ ಚೂರುಗಳನ್ನೆಲ್ಲ ಸೇರಿಸ್ಕೋಬೋದು ಇಷ್ಟ ಇದ್ದರೆ. ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಎಣ್ಣೆನ ಕಾಯಿಗೆ ಇಟ್ಕೊಂಡಿದ್ದೀನಿ. ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಶೇಪ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಒಳ್ಳೆ ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕರಿಬೇಕು. ಈಗ ಇದಾಗಿದೆ. ಈ ರೀತಿಯಾಗಿ ಒಳ್ಳೆ ಬಣ್ಣ ಬರಬೇಕು. ಉದ್ದಿನೊಡೆ ರೆಡಿ ಆಯಿತು. ಮುಂದಿನ ರೆಸಿಪಿ ಚಟ್ನಿದು. ಹುರ್ಗಡ್ಲೆ ಸುಮಾರು ಒಂದು 50 ಗ್ರಾಮ್ಸ್ ಅಷ್ಟು ಅಥವಾ 1 ಬಟ್ಲಷ್ಟು. ಕಾಯಿ ಚೂರುಗಳು 3/4 ಬಟ್ಲಷ್ಟು. ಹಸಿರು ಮೆಣಸಿನ್ಕಾಯಿ 2ರಿಂದ 3. ಕರಿಬೇವಿನ ಎಲೆ ಸುಮಾರು ಒಂದು 3ರಿಂದ 4 ಅಷ್ಟು. ಸ್ವಲ್ಪ ಹುಣಸೆ ಹಣ್ಣು. ರುಚಿಗೆ ತಕ್ಕಷ್ಟು ಉಪ್ಪು. ಹಸಿ ಶುಂಠಿ ಸ್ವಲ್ಪ. ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು, ಆದರೆ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ರುಬ್ಕೊಂಡಿದ್ದಾಗಿದೆ. ಮೊದಲೇ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಒಂದು 10 ಸೆಕೆಂಡ್ವರೆಗೂ ಮಿಕ್ಸಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ರುಚಿಕರವಾಗಿರೋ ನೀರು ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಅವಶ್ಯಕತೆ ಏನಿಲ್ಲ, ಇಷ್ಟ ಇದ್ದರೆ ಹಾಕ್ಕೋಬೋದು.
ಇಡ್ಲಿ ಕೂಡ ರೆಡಿಯಾಗಿದೆ. ರವೆಯಿಂದ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಕಲರ್, ಇಡ್ಲಿ ಬಣ್ಣ ಸ್ವಲ್ಪ ಕಡಿಮೆ ಇರುತ್ತೆ. ಟ್ರೈ ಮಾಡಿ ನೋಡಿ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಮನೇಲಿ ಇಲ್ಲದೆ ಇದ್ದಾಗ ಬೇಗ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.